ಆ ಥರ ಯಾವುದೇ ಕಾರಣಕ್ಕೂ ಒಂದು ಸಣ್ಣ ಕೂಸಿನ ಹಿಡ್ಕೊಂಡು ಮುದುಕನ ತನಕ ರೈತ ಕುಲವನ್ನು ನಾವು ಬಿಟ್ಟು ಕೊಡೋದಿಲ್ಲ. ನಮ್ಮ ರಾಜ್ಯದ ಅಧ್ಯಕ್ಷರು ಏನು ನಿರ್ಣಯ ತಗೋತಾರೋ ಆ ನಿರ್ಣಯಕ್ಕೆ ನಮ್ಮೆಲ್ಲ ರೈತರು ಬದ್ಧ ಇರ್ತಾರೆ ಅನ್ನತಕ್ಕಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಹಾಲಪ್ಪ ಸಿದ್ದಪ್ಪ ಹುಕ್ಕೇರಿ ಅಂತ ಹೇಳ್ರಿ. ನಾವು ಸಾಕಷ್ಟು 8 ದಿನದಿಂದ ಅಂತ ಗುರ್ಲಾಪುರದಾಗತ್ತು ಹೋರಾಟ ಮಾಡ್ತಾ ಇದ್ದೀವಿ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ. ಜೀನಿ ಹೋರಾಟ ಮಾಡ್ತಾ ಇದ್ದೇವೆ. ಏನು ಮಾಡ್ತೈತೆ ಅಂದ್ರೆ ಸರ್ಕಾರ ಚಾಕ್ಲೇಟ್ ಕೊಡೋ ಕೆಲಸ ಮಾಡತ್ತಾರ. ನೀವು ಯಾಕೆ ತಿಂತೀರಿ ಚಾಕ್ಲೇಟ್? ಅದು ಹೇಳ್ರಿ ಫಸ್ಟ್. ಅವ್ರು ಕೊಡೋದು ಕೊಡ್ತಾರೆ, ನೀವು ಯಾಕೆ ತಿಂದು ಸುಮ್ಮ ಗಪ್ಪು ಕೂತ್ಕೋತೀರಿ ಅಂತ. ಗಪ್ಪು ಕೂತಿರ್ಕಿಲ್ರಿ. ಆದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲರೂ ಕುಡ್ಕಿಸಿಂದ ಗೋರ್ಮೆಂಟ್ದವ್ರ ಕೇಳ್ಕೊಳತ್ತಾರ ಒಂದೇ ದಿನ 2 ದಿನ ಅವ್ರಿಗೆ ಅವಕಾಶ ಕೊಡೋನು. ಒಮ್ಮೆ ಇದಾಗೋದಿಲ್ಲ, ಎಲ್ಲ ಕಾರ್ಖಾನೆ ಮಾಲಕರನ್ನ ಸೇರಿಸ್ಕಿಸಿಂದ ಮೀಟಿಂಗ್ ತೊಗೋಬೇಕಂದಾಗ ಎಲ್ಲ ನಮ್ಮ ರೈತರ ಮುಖಂಡರು ಏನು ಮಾಡಿದ್ರು, ಇಲ್ಲ ಆಯಿತು 1 ದಿನ 2 ದಿನ ಅವ್ರಿಗೆ ಕೊಡೋನು ಅಂತ ಹೇಳಿದ್ರು. ಕೊಟ್ಟರು ಆದರೂ ಏನು ಮಾಡತ್ತಾರ ಅಂದ್ರೆ ಉಡಾಪಿ ಉತ್ತರ ಕೊಡತ್ತಾರ. ಅಲ್ಲಿ ಹೋಗಿಸಿಂದ ಅಲ್ಲಿ ಫ್ಯಾಕ್ಟ್ರಿ ಮಾಲಕರ ತಕ್ಕ ಹೋಗ್ತಾರೆ. ಈಗ ಫ್ಯಾಕ್ಟ್ರಿ ಮುಚ್ಚುವಂಥ ಪರಿಸ್ಥಿತಿ ಬಂದಾವತ್ತು ಹೇಳ್ತೀರಿ. ಫ್ಯಾಕ್ಟ್ರಿ ಮುಚ್ಚುವಂಥ ಪರಿಸ್ಥಿತಿ ಬಂದ್ರೆ ಒಂದೊಂದು ಫ್ಯಾಕ್ಟ್ರಿ ಇದ್ದವ್ರು ಈಗ ನೀವು ರಾಜ್ಯದಲ್ಲಿ ನೋಡತ್ತೀರಿ. ಒಂದೊಂದು ಇದ್ದವ್ರು 2 ಮಾಡ್ಯಾರು, 2 ಇದ್ದವ್ರು 3 ಮಾಡ್ಯಾರು. ಈಗ ನಿರಾಣಿ ಸುಗರ್ಸ್ದವ್ರು ಆಲ್ಮೋಸ್ಟ್ ಅಂಥ ಫ್ಯಾಕ್ಟ್ರಿ ಮುಚ್ಚೋರು ಇದ್ರಂದ್ರೆ 16-17 ಸುಗರ್ ಹೆಂಗೆ ನಡೆಸ್ತಾರೆ ಹೇಳ್ರಿ ಮೇಡಮ್ ನೀವು? ಎಲ್ಲ ರೈತರದ್ದು ಏನು ಮಾಡ್ತಾರೆ? ಅವರು ಪಿತ್ರಾರ್ಜಿತ ಆಸ್ತಿ ಇರ್ಬೋದು ಸರ್, ಎಲ್ಲ ಹಾಕ್ತಿದ್ದಾರೆ ಸರ್. ಮೇಡಮ್ ಆಸ್ತಿ ಇಲ್ಲ ಅವ್ರದ. ಕೃಷಿಂಗ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದಾಗ ನಿರಾಣಿ ಅವ್ರದ್ದು ಎಷ್ಟಿತ್ತು ನಮಗೆ ಗೊತ್ತಿರಾಕಲ್ಲಿ. ನಾವು ಸಣ್ಣಾಗಿರ್ತಾ ನಾವು ಕಬ್ಬು ಕಡಿತ್ನಾಗ ನಾವು ಅಲ್ಲಿ ಟ್ರ್ಯಾಕ್ಟರ್ ಫಸ್ಟಿಗೆ ಓದಿದ್ದು 500 ಕೃಷಿಂಗ್ ಇತ್ತದು. 500 ಕೃಷಿಂಗ್ ಇದ್ದವ್ರು ಇವತ್ತು 16-17 ಫ್ಯಾಕ್ಟ್ರಿ ಮಾಲಕರಾಗಿದ್ದಾರೆ. 16-17 ಫ್ಯಾಕ್ಟ್ರಿ ಮಾಲಕರು ಆಗ್ಬೇಕಾದ್ರೆ ಹೆಂಗೆ ಇದು ಅಷ್ಟು ಸಾಲ ಇಟ್ಕೊಂಡು ಅಷ್ಟು ಇದನ್ನು ಇಟ್ಕೊಂಡು ಅದ್ರಾಗ ಯಾಕೆ ಅಷ್ಟು ಇದನ್ನು ಮಾಡ್ತಾರೆ ಮೇಡಮ್? ನೀವಂತೂ ಬೀದಿಗೆ ಬಂದಿರಿ ರೈತರು, ನಿಮ್ಗೆ ಹೇಳೋರಿಲ್ಲ ಕೇಳೋರಿಲ್ಲ, ಸತ್ರ ಯಾರು ಹೊಯ್ಕೊಳ್ಳೋರಿಲ್ಲ. ಆದ್ರೆ ಅವ್ರನ್ನೂ ಬೀದಿಗೆ ತರಕ್ಕೆ ಪ್ಲ್ಯಾನ್ ಮಾಡ್ತಿದ್ರಲ್ರಿ. ಪಾಪ ಅವರೆಲ್ಲ ಗೋಲ್ಡನ್ ಸ್ಪೂನ್ ಇಟ್ಕೊಂಡು ಅವರು ಹುಟ್ಟಿ ಬಂದು ಬೆಳೆದಿರ್ತಾರೆ. ಅವರು ರೋಡ್ ಅಂದರೆ ಏನು ಗೊತ್ತಿಲ್ಲ, ರೋಡಾಗ ಕುಂಡ್ರೋದಂದ್ರೆ ಏನು ಗೊತ್ತಿಲ್ಲ, ಅಂಥವ್ರನ್ನೂ ಬೀದಿಗೆ ತರಕ್ಕೆ ಪ್ಲ್ಯಾನ್ ಮಾಡಿರಿ ನೀವು. ರೈತರು ಹೆಂಗೆ ಇರ್ಬೇಕು ನಿಮ್ಗೆ? ಅವರು ಪೈಲಕ್ರಿ ಅವ್ರ ಫ್ಯಾಕ್ಟ್ರಿ ಕಟ್ಟಬೇಕಾದ್ರೆ ಸಮೀರ್ ವಾಡಿ ಫ್ಯಾಕ್ಟ್ರಿ ಅವ್ರು ಕಬ್ಬು ತೊಗೊಳ್ಳಾರ್ಕ ಎಲ್ಲ ರೈತರನ್ನ ಸೇರ್ಕೊಂಡು ಕಿಸಿಂದ ಫ್ಯಾಕ್ಟ್ರಿ ಕಟ್ಟ್ಯಾರ. ಆದ್ರೆ ರೈತರಿಂದ್ರನ ದೊಡ್ಡವ್ರಾಗ್ಯಾರ ಎಲ್ಲ ಕಾರ್ಖಾನೆಯವ್ರು ಎಲ್ಲ. ಇವರು ಅನ್ನೋದು BJP ಮುಖಂಡರು ಹಂಗಾಗಿದ್ದಾರೆ, ಫ್ಯಾಕ್ಟ್ರಿ ಮಾಲಕರು, ಕಾಂಗ್ರೆಸ್ ಮುಖಂಡರು ಎಲ್ಲರೂ ಹಂಗಾಗಿದ್ದಾರೆ. ಅಲ್ರಿ ಸರ್, ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತಾಡಿದ್ದು ನೀವು ಕೇಳಿಸ್ಕೊಂಡ್ರಿ? ಇಲ್ಲ ಬೇಕಾದ್ರೆ ಕೇಳಿಸ್ತೀನಿ ನಾನು. ಕೇಳಿಸ್ಲಾ? ನಾವು ಅಷ್ಟು ಕೊಡಿ ಇಷ್ಟು ಕೊಡಿ ಅಂತೇಳಿ ಯಾವುದೋ ಮಹಾಶಯರು ಮಹಾಪ್ರಭುಗಳು. ನಾನು ಇಷ್ಟೇ ಹೇಳಕ್ಕೆ ಬಯಸ್ತಾ ಇದ್ದೀನಿ, ಕಾರ್ಖಾನೆಗಳು ಉಳಿಬೇಕು. ಬರೇ ನಾವು ಅಷ್ಟು ಕೊಡಿ ಇಷ್ಟು ಕೊಡಿ ಅಂತೇಳಿ ಯಾವುದೋ ಮಹಾಶಯರು ಮಹಾಪ್ರಭುಗಳು ಮತ್ತು ಮಹಾತತ್ವಜ್ಞಾನಿಗಳು, ಮಹಾವಿಜ್ಞಾನಿಗಳು, ಅಂತಾರಾಷ್ಟ್ರೀಯ ವಿಜ್ಞಾನಿಗಳು 14,500 ರೂಪಾಯಿ ಒಂದು ಟನ್ನಿಗೆ ಕಾರ್ಖಾನೆಗೆ ಬರ್ತದೆ ಅಂತ ಹೇಳ್ತಾರೆ. ಹೌದು, ಚರ್ಚೆ ಇದೆ. ನಮಗೇನೂ ಬೇಡ, 10,000 ರೂಪಾಯಿ ಅವರೇ ಇಟ್ಕೊಳ್ಳಿ, ನಮಗೆ ಕಬ್ಬಿನ ಬಿಲ್ ಅವರೇ ಕೊಡಲಿ, ಎಲ್ಲ ಕೊಡಲಿ. ನಮ್ಮ ಕಾರ್ಖಾನೆಗೆ ಬಾಡಿಗೆ ಒಂದು ಟನ್ನಿಗೆ 4,500 ಕೊಡಲಿ, ಸಾಕು. ಅವ್ರಿಗೇ ಇವತ್ತೇ ನಾನು ಆ ಕಾರ್ಖಾನೆಯನ್ನು ಹ್ಯಾಂಡ್ ಓವರ್ ಮಾಡ್ತೀನಿ. ಅವರೆಲ್ಲ ನಾವು ಹೆಂಗೆ ಆಸ್ತಿ ನಮ್ಮದೆಲ್ಲ ಬರೆದಿಟ್ಟು ಸಾಲ ತೊಗೊಂಡಿವಲ್ಲ, ಅವ್ರು ಯಾರ್ಯಾರು ಮಹಾನ್ ತತ್ವಜ್ಞಾನಿಗಳು, ಅರ್ಥಶಾಸ್ತ್ರಜ್ಞರು ಮತ್ತು ಜಗತ್ತಿನಾಗಿರ್ಲಾರಂತಹ ಒಂದು ಲೆಕ್ಕ ಮಾಡ್ಯಾರಲ್ಲ, ಅದು ನೋಡಿಬಿಟ್ರೆ ತೀರಾ ಅದ್ಭುತ ಅನ್ನಿಸ್ತದೆ. 90% ಸಕ್ಕರೆ ಫ್ಯಾಕ್ಟ್ರಿ ಹೋಗುತ್ತೆ, 10% ರೈತರಿಗೆ ಬರುತ್ತೆ ಅಂತಾರೆ. ಹಾಂ, 90% ಇದ್ದರೆ ಎಷ್ಟು ಸಕ್ಕರೆ ಕಾರ್ಖಾನೆಗಳು ಇವತ್ತು ಲಾಭದಾಗಲ್ಲ. ಮ್ಯಾನೇಜ್ಮೆಂಟು ದರೋಡೆ ಮಾಡ್ಯಾರ, ಲೂಟಿ ಮಾಡ್ಯಾರ, ಇದನ್ನೆಲ್ಲ ನಾವು ಒಪ್ತೀನಿ. ಅದೇನು ಸಾಚ ಅದರ್ಥ ನಾನು ಮ್ಯಾನೇಜ್ಮೆಂಟೇನು ಭಾಳ ಅವ್ರನ್ನೇ ನಾನು ಸಮರ್ಥನೆ ಮಾಡ್ಕೋದಿಲ್ಲ. ಆದರೆ ಇದನ್ನೆಲ್ಲ ಲೆಕ್ಕಾಚಾರ ಮಾಡಿ ನಾವು ಮಾತಾಡಬೇಕು. ಬಸವನಗೌಡ ಪಾಟೀಲ್ ಯತ್ನಾಳ ಅವ್ನು ತನ್ನ ಸ್ವಂತ ಫ್ಯಾಕ್ಟ್ರಿ ಐತಾನಲ್ಲ, ಅವ ಈಗ ಇವ್ರು ಗುಡಿಸಿ ಹೊಂದಾಣಿಕೆ ಆಗ್ಯಾನ್ರಿ. ಅದಕ್ಕಾಗಿ ಅವ್ನು ಬಸವನಗೌಡ ಪಾಟೀಲ್ ಯತ್ನಾಳ ರೈತರ ಪರ ಅಲ್ರಿ. ಅವ ಈಗ ಬರೀ ಹಿಂದೂ ಅಂತ ತಿಳ್ಕೊತ ಹೋಗ್ತಾನ ಅಷ್ಟೇ ರೀ. ಅಂದ್ರೆ ರೈತರು ಹಿಂದೂ ಅಲ್ಲೇನ್ರಿ? ಅಲ್ಲ, ಹಿಂದೂ ರೈತರು ಎಲ್ಲ ಜಾತಿಯವ್ರ ರೈತರು ಅಂದ್ರ ರೀ. ಎಲ್ಲ ಜಾತಿಯವ್ರ ಹಿಂದೂ ಅದಾರ, ಹಿಂದೂಗಳು ಅದಾರ್ರಿ, ಎಲ್ಲ ಜಾತಿಯವ್ರು ಅದಾರ್ರಿ. ಆದ್ರೆ ಈ ಫ್ಯಾಕ್ಟ್ರಿ ಬತ್ತೆ ಅಂದ್ರೆ ಎಲ್ಲಾರು ಕೂಡ್ತಾರ್ರಿ ಮೇಡಮ್. ಎಲ್ಲಾರು ಕೂಡಿ ಒಕ್ಕಟ್ಟು ಹಾಕಾರ.
ಎಲ್ಲರೂ ನಮ್ಮ ರೈತರನ್ನ ಅನಾಥ ಮಾಡ್ತಾರ್ರಿ. ಮಹಾಪ್ರಭುಗಳು, ಮಹಾ ತತ್ವಜ್ಞಾನಿಗಳು, ಅಂತಾರಾಷ್ಟ್ರೀಯ ವಿಜ್ಞಾನಿಗಳು ಹೇಳ್ತಾರ, ಏನಂತ ಹೇಳ್ತಾರ, 14,000 ರೂಪಾಯಿ ಬರ್ತೈತೆ ಕಾರ್ಖಾನೆ ಮಾಲೀಕರು ಅಂತಂತಾರ. 4,000 ರೂಪಾಯಿ ಅವರೇ ಇಟ್ಕೊಳ್ಳಿ, ಅಲ್ಲ 4,000 ರೂಪಾಯಿ ನಮಗೆ ಕೊಡಲಿ, 10,000 ರೂಪಾಯಿ ಅವರೇ ಇಟ್ಕೊಳ್ಳಿ ಅಂತ. ಸೊ ನೀವೆಲ್ಲ ಏನು ಮಹಾ ತತ್ವಜ್ಞಾನಿಗಳ, ಅಲ್ಲ ನೀವೇನು ಅಂತಾರಾಷ್ಟ್ರೀಯ ವಿಜ್ಞಾನಿಗಳ, ನೀವು ರೈತರು ಅಂತ ಅವ್ರು ಕೇಳ್ತಿದಾರೆ, ನಾ ಕೇಳ್ತಿಲ್ಲ. ಅವ್ರು ಮೇಡಮ್ ತತ್ವಜ್ಞಾನಿಗಳು ಅವ್ರು ಆಗಿರ್ಬೇಕು, ನಾವು ರೈತರ್ರಿ. ರೈತರ ಲೆಕ್ಕದೊಳಗೆ ಅವ್ರು ಮೊಲಾಸಿ ಸೆಟ್ ಮಾಡ್ತಾರೋ, ಬಾಯಿಗೆ ಸೆಟ್ ಮಾಡ್ತಾರೋ,